ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಜಲಾಶಯಕ್ಕೆ ಇಂದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಹಾಗೂ ಜಿಲ್ಲೆಯ ಶಾಸಕರು ಬಾಗಿನ ಅರ್ಪಿಸಿದರು. ಹಿರಿಯೂರಿನ ಐತಿಹಾಸಿಕ ವಾಣಿ ವಿಲಾಸ ಜಲಾಶಯವು 4ನೇ ಬಾರಿ ಸಂಪೂರ್ಣವಾಗಿ ಭರ್ತಿಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಸಂಪ್ರದಾಯಬದ್ಧವಾಗಿ ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್, ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರು ಕಾರಣಾಂತರಗಳಿಂದ ಕಾರ್ಯಕ್ರಮಕ್ಕೆ ಆಗಮಿಸಲು ಸಾಧ್ಯವಾಗಿಲ್ಲ. ಹೀಗಾಗಿ ಜಿಲ್ಲಾಡಳಿತದ ವತಿಯಿಂದ ಬಾಗಿನ ಅರ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ, ಚಳ್ಳಕೆರೆ ಶಾಸಕ ರಘುಮೂರ್ತಿ, ಹೊಸದುರ್ಗ ಶಾಸಕ ಗೋವಿಂದಪ್ಪ ಮತ್ತು ಜಿಲ್ಲಾಧಿಕಾರಿಗಳಾದ ವೆಂಕಟೇಶ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮುಂದಿನ ನಮ್ಮ ಗುರಿ ಚಿತ್ರದುರ್ಗ ಅಕ್ವೆಡಕ್ಟ್ಗೆ ಪ್ರಾಯೋಗಿಕವಾಗಿ ನೀರು ಹರಿಸುವುದಾಗಿದೆ. ಜೊತೆಗೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಸ್ಥಳ ಪರಿಶೀಲನೆ ನಡೆಸಿ ಅವುಗಳಿಗೆ ಇನ್ನಷ್ಟು ವೇಗ ನೀಡಲಾಗುವುದು ಎಂದು ಸಚಿವರು ಹೇಳಿದರು. ಇದೇ ವೇಳೆ ಹೊಸದುರ್ಗ ತಾಲೂಕಿನ ಹಿನ್ನೀರಿನಿಂದ ಸಂಕಷ್ಟಕ್ಕೆ ಒಳಗಾದ ರೈತರ ಸಮಸ್ಯೆ ಕುರಿತು ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಈ ಸಭೆಯಲ್ಲಿ 970 ರೈತರಿಗೆ ಪರಿಹಾರ ನೀಡಲು ಸರ್ಕಾರ ಒಪ್ಪಿಗೆ ನೀಡಿದೆ ಎಂದು ಡಿ ಸುಧಾಕರ್ ಮಾಹಿತಿ ನೀಡಿದರು. ಜಿಲ್ಲೆಯ ಜನಕ್ಕೆ ತುಂಬ ಹರ್ಷ ಉಂಟಾಗಿದೆ. ಜನವರಿಯಲ್ಲಿ ಇದೇ ವರ್ಷ ನಾವು ಬಿಟ್ಟಿದ್ವಿ, ಮತ್ತೆ ಅಕ್ಟೋಬರಲ್ಲಿ ತುಂಬಿತ್ತು. ಕೆಲವು ಕಾರಣಗಳಿಂದ ನಾವು ಲೇಟಾಗಿ ಇವತ್ತು ಬಾಗಿನವನ್ನು ಅರ್ಪಿಸಿದ್ದೇವೆ. ಜಿಲ್ಲೆಯ ಎಲ್ಲ ಶಾಸಕರು ಇವತ್ತು ಒಟ್ಟಿಗೆ ಬಂದು ಇವತ್ತು ಬಾಗಿನವನ್ನು ಅರ್ಪಿಸಿ ನಮ್ಮ ಗುರಿ ಮುಂದಿನ ತಿಂಗಳೊಳಗೆ ಚಿತ್ರದುರ್ಗ ಅಕ್ವೆಡಕ್ಟ್ಗೆ ನೀರು ತರಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ವಿ. ಗೋಣೂರುವರೆಗೆ ಪ್ರಾಯೋಗಿಕವಾಗಿ ಅದನ್ನು ನೋಡ್ತಾ ಇದ್ವಿ. ಈಗ ಸದ್ಯಕ್ಕೆ ನಾವು ಶಿಕ್ಷಣದಲ್ಲಿ ನೋಡಿಕೊಂಡು ಚಿತ್ರದುರ್ಗ ತಾಲೂಕಲ್ಲಿ ಇರ್ತಕ್ಕಂಥ ಯಾವ ಸ್ಪಾಟಲ್ಲಿ ನೀರನ್ನು ಎಲ್ಲಿ ಬಿಡ್ಬೋದು ಫಸ್ಟ್ ಅನ್ನೋದನ್ನು ಇವತ್ತು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಕೋಡಿ ಬಿದ್ದಾಗ ಬಾಗಿನ ಬಿಡೋಕೆ ಯಾಕೆ ತಡವಾಯ್ತು? ಇನ್ನು ಇವತ್ತು ನೀರು ಹೋಗ್ತಾ ಇದೆ, ಇವತ್ತು ಇನ್ನು ತೆಳ್ಳಗೆ ನೀರು ಹೋಗ್ತಾ ಇದೆ. ಅರ್ಥ ಆಯ್ತಲ್ಲ. ಕೆಲವು ಕಾರಣಗಳಿಂದ ನಾವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನ ಕರಿಬೇಕು ಅಂತ ಆದರೆ ಅದು ಅವ್ರಿಗೆ ಸಮಯ ಅಭಾವ ಇರೋದ್ರಿಂದ ನಾವೇ ಜಿಲ್ಲಾಡಳಿತದಿಂದ ಇವತ್ತು ಬಾಗಿನವನ್ನು ಹೊಸದುರ್ಗದ ಹಿನ್ನೀರು ರೈತರ ಸಮಸ್ಯೆಗಳನ್ನು ಬಗೆಹರಿಸೈತೆ ಅಂತ ಹೇಳಪ್ಪ. ಈಗ ಆಲ್ರೆಡಿ 4 ತಿಂಗಳು ಹೊಸದುರ್ಗ ಹಿನ್ನೀರಿನ ಬಗ್ಗೆ ಜಿಲ್ಲೆ ಎಲ್ಲ ಶಾಸಕರು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇಲಾಖೆಯ ಎಲ್ಲ ಅಧಿಕಾರಿಗಳ ಒಂದು ರೂಪರೇಷವನ್ನು ಮಾಡಿದ್ದೇವೆ. ಇದಕ್ಕೆ ಆಗಿರ್ತಕ್ಕಂಥ ಹಿನ್ನೀರಿನಿಂದ ಆಗಿರ್ತಕ್ಕಂಥ ತೊಂದರೆಗಳನ್ನು ನಿವಾರಣೆ ಮಾಡ್ತೀವಿ. 970 ರೈತರಿಗೆ ಮುಳುಗಡೆ ಪ್ರದೇಶಕ್ಕೆ ನಮ್ಮ ಎಮ್ಡಿ ಅವರು ಇಲ್ಲೇ ಇದ್ದಾರೆ, ಪರಿಹಾರ ಕೊಡಲಿಕ್ಕೆ 970 ರೈತರಿಗೆ ಹಿಂದ್ಗಡೆ ರೋಡು, ಕೆರೆ ಏನು ಹಾಳಾಗೋಗಿದ್ದು ರಸ್ತೆಗಳು ಅವೆಲ್ಲ ಎಸ್ಟಿಮೇಟ್ ಸಬ್ಮಿಟ್ ಮಾಡಿದ್ದಾರೆ. ಅದನ್ನು ತಗೊಂಡು ಕ್ಯಾಮ್ರಾಮ್ಯಾನ್ ರಾಜು, ವರದಿ ಪ್ರೇಮ್, ಸಿ ಟೌನ್ ನ್ಯೂಸ್ ಸದಾ ನಿಮ್ಮ ಜೊತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.